ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ನಾವು ಇದು ಮಾಡ್ತಾಯಿದ್ವಿ, ಏನು ಬೀಚಿ ದರ್ಶನ. ಆಶ್ಚರ್ಯ ನೋಡಿ, ಎಂಥ ಅದ್ಭುತ ವ್ಯಕ್ತಿ ಅವರು. ಇವತ್ತು ನಮ್ಗೆ ಭಾಳ ಜನ ಕೇಳ್ತಾರೆ, ನೀವು ಅವರು ಯಾರೋ ಸಾಹಿತಿಗಳ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ಅವರು ಹುಟ್ಟಿದ್ದು ಸತ್ತಿದ್ದು ತಂದೆ ತಾಯಿ ಎಜುಕೇಷನ್ನು ಅದೆಲ್ಲ ಹೇಳಿ ಅಂತ. ಬಟ್ ಅದೆಲ್ಲ ಕಟ್ಕೊಂಡು ನಮಗೇನು ನೋಡಿ, ಅದು ಕಟ್ಕೊಂಡು ನಮಗೇನು ಅಂದರೆ ಹೇಳ್ಬಾರ್ದು ಅಂತಲ್ಲ. ಕೈಲಾಸಂ ವಿಷಯ ಮಾತಾಡುವಾಗ ಒಂದು ಮಾತು ಹೇಳಿದ್ದೆ. ಕೈಲಾಸಂ ಹೇಳಿದ್ರಂತೆ, ಲೆಟ್ ದೇರ್ ಬಿ ಮೋರ್ ಪಿಕ್ಚರಿಂಗ್ ಆಫ್ ಮೈ ಪ್ಲೇಸ್ ದ್ಯಾನ್ ಲೆಕ್ಚರಿಂಗ್ ಆಫ್ ಮೈ ಪರ್ಸನ್. ಯಾವುದೇ ಸಾಹಿತಿ ತೊಗೊಳ್ಳಿ, ಅವರ ಪರ್ಸನಲ್ ವಿಷಯಗಳಿಗೆ ಜಾಸ್ತಿ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಳ್ಳಲ್ಲ ಅವರು. ನಾನು ಎಲ್ಲಿ ಹುಟ್ಟಿದೆ, ಜಿ ಪಿ ರಾಜರತ್ನಮ್ಮ ಇಂಟರ್ವ್ಯೂ ಫಸ್ಟ್ ಶುರುವಾದಾಗ ಅವ್ರು ಹಂಗೆ ಹೇಳಿದ್ದಲ್ವ, ಆದಷ್ಟು ನನ್ನ ಪರ್ಸನಲ್ ವಿಷಯಗಳು ಕೇಳಬಾರ್ದು ಅಂತ. ಒಯ್ಯನ್ಕೆ ನೋಡಿ ಸರ್, ಒಯ್ಯನ್ಕೆ ಕೇಳಿದ್ದು ಯಾರೋ, ಸರ್ ನೀವು ಸತ್ತ ಮೇಲೆ ಜನ ನಿಮ್ಮನ್ನು ಯಾವ ರೀತಿ ನೆನಪಿಟ್ಕೋಬೇಕು ಅಂತ ಕೇಳಿದಾಗ ಏನಂತಾರೆ ಗೊತ್ತಾ? ಜನ ನನ್ನನ್ನು ಯಾಕೆ ನೆನಪಿಟ್ಕೋಬೇಕು, ಅದರಿಂದ ನನಗೇನು ಪ್ರಯೋಜನ, ಜನಕ್ಕೇನು ಪ್ರಯೋಜನ ಅಂತಾರೆ. ಸೊ ಜನಕ್ಕೆ ಪ್ರಯೋಜನ ಆಗುವಂಥ ಪರ್ಸನಲ್ ಡೀಟೇಲ್ಸ್ ಇದ್ದರೆ ಬೇಕಾದ್ರೆ ಇಟ್ಕೊಳ್ಳೋಣ. ಆದರೆ ಒಂದು ಬೀಚಿ ವಿಷಯದಲ್ಲಿ ನಾನು ಲಾಸ್ಟ್ ಟೈಮೇ ಒಂದು ಸಲ ಹೇಳಿದೆ, ಕೆಲವು ನೆನಪಿಟ್ಕೊಳ್ಳೋದು ಸಾಮಾನ್ಯವಾಗಿ ಸಾಹಿತಿ ಆಗಬೇಕಾದ್ರೆ ಭಾಳ ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿರಬೇಕು, ಯೂನಿವರ್ಸಿಟಿ ಡಿಗ್ರಿಗಳಿರಬೇಕು, ಪ್ರೊಫೆಸರ್ಗಳಾಗಿರಬೇಕು, ಸಾಹಿತ್ಯ ಕೃಷಿ ಇರಬೇಕು, ಮನೆಯಲ್ಲಿ ಸಾಹಿತ್ಯ ವಾತಾವರಣ ಇರಬೇಕು ಅಂತಿಂಗೆಲ್ಲ. ಬೀಚಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಟೆಂಡರಾಗಿ ಸೇರಿದವರು ಇಂಥ ಅದ್ಭುತ ಸಾಹಿತ್ಯ ಕೊಟ್ಟಿದ್ದಾರಲ್ಲ ನಮಗೆ. ಸೊ ಆ ವಿಷಯದಲ್ಲಿ ತೊಗೋಬೇಕಾಗತ್ತೆ ನಾವು. ಕೆಲವ್ರದ್ದು ಜೀವನ ಚರಿತ್ರೆ ನಮ್ಗೆ ಭಾಳ ಮುಖ್ಯ ಆಗುತ್ತೆ. ಬೀಚಿ ನಾನು ಹೇಳ್ದಂಗೆ 1913ನೇ ಇಸ್ವಿನಲ್ಲಿ ಹುಟ್ಟಿ, ಅಷ್ಟು ಆದಮೇಲೆ ಮದುವೆಗಿದ್ವಿ ಎಲ್ಲ ಆದಮೇಲೆ ಐ ಲರ್ನ್ಟ್ ಕನ್ನಡ ಆಫ್ಟರ್ ಐ ಬಿಕೇಮ್ ಎನ್ ಆಥರ್. ನಾ ಕಸ್ತೂರಿ ಕನ್ನಡ ಹೈಸ್ಕೂಲಿಗೆ ಬಂದ ಮೇಲೆ ಕನ್ನಡ ಮಾಸ್ಟರ್ ಮಾಡ್ಕೊಂಡಂಗೆ. ಇಂಥ ಅದ್ಭುತ ಪುಸ್ತಕಗಳು ಕೊಟ್ಟಿದ್ದಾರೆ ಬೀಚಿ ಸಾಹಿತ್ಯ ನಮ್ಮ ಹತ್ರ. ಎಷ್ಟಿದೆ ಅಂತಂದರೆ, ನಾನು ಹಿಂದೆ ಒಂದು ಸಲ ಹೇಳಿದೆ ಇದೇ ಥರ ಮಾತಾಡ್ತಾ ಇದ್ದಾಗ, 33 ತಿಮ್ಮನ ವಿಷಯ. ತಿಮ್ಮ ಹುಟ್ಟಿದಾಗಲಿಂದ ತಿಮ್ಮ ಸಾಯೋವರೆಗೂ ನಾವು ತಿಮ್ಮನ ಜೀವನ ಎಲ್ಲ ನೋಡಿದ್ವಿ. ಈ ಅದರ್ ದ್ಯಾನ್ ತಿಮ್ಮ ಅಷ್ಟೇನಾ? ಬೀಚಿ ಅಂದರೆ ಬರೀ ಪಿ ಜಿ ಓಡೌಸಿನ ಜೀವ್ಸನ್ನು ಸ್ಫೂರ್ತಿ ಇಟ್ಕೊಂಡು ಬರೆದ್ರು, ಬರೀ ತಿಮ್ಮ ಬಿಟ್ಟರೆ ಇನ್ನೇನು ಇಲ್ಲ ಅಂತಲ್ಲ. ಬೀಚಿ ಅಂತ ಪುಸ್ತಕಗಳು ಬರೆದಿದ್ದಾರೆ ಅಂದರೆ 33 ಕಾದಂಬರಿಗಳು ಬರೆದಿದ್ದಾರೆ. ಕಾದಂಬರಿ ಅಂದ್ರೇನು ನೋಡಿ, ಕಾದಂಬರಿ ಬರೆಯೋದು ಸುಲಭನೋ ಕಷ್ಟನೋ ಅದು ಬರೆಯೋರಿಗೆ ಗೊತ್ತು, ಓದೋರಿಗೆ ಗೊತ್ತು. ಆದರೆ ಒಂದು ಜನರಲಿ ಕಾದಂಬರಿ ಅಂದ್ರೇ ಜನರಲಿ 150, 200, 300 ಪೇಜ್ಗಳು ಇರುವಂಥದ್ದು. ಇದರೊಳಗೆ ಸ್ಟೋರಿ ಇರಬೇಕು, ಘಟನೆಗಳಿರಬೇಕು, ಪಾತ್ರಗಳಿರಬೇಕು, ಭಾಳ ಆದರ್ಶಗಳು ಏನೋ ಇದ್ದು ಭಾಳ ಕಷ್ಟ. ಇದರಲ್ಲಿ ಇದನ್ನು ಗಂಭೀರವಾಗಿ ಹೇಳೋವಂಥವ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಜಾಸ್ತಿ. ಗಂಭೀರವಾಗಿ ಕತೆ ಹೇಳ್ಕೊಂಡು ಹಿಂಗೆ ಹೋಗ್ಬಿಡ್ಬೋದು ನಾವು. ಆದರೆ ಹಾಸ್ಯ ತರೋದು ಭಾಳ ಕಷ್ಟ ಅಲ್ವಾ? ಹಾಸ್ಯದಲ್ಲಿ ಕೂಡ ಜೋಕ್ಗಳು, ಸಣ್ಣ ಸಣ್ಣ ನಗೆಹನಿಗಳು ಬೇಗ ಮುಗಿಸ್ಬಿಡ್ಬೋದು. ಒಂದು ಕಾದಂಬರಿಯಲ್ಲಿ ಹಾಸ್ಯ ತರೋದು ಹೆಂಗೆ? ಕಾದಂಬರಿಯ ಎಲ್ಲ ಲಕ್ಷಣಗಳೂ ಇರಬೇಕು, ಜೊತೆಗೆ ಅದು ಓದಿಸ್ಕೊಂಡು ಹೋಗುವಂಥ ಗುಣವೂ ಇರಬೇಕು, ಸ್ವಲ್ಪ ನವಿರಾದ ಹಾಸ್ಯ, ಸ್ವಾರಸ್ಯಕರ ಹಾಸ್ಯನೂ ಇರಬೇಕು. ಎಷ್ಟು ಜನಕ್ಕೆ ದಕ್ಕಿದೆ ಇದು? ಭಾಳ ಕಡಿಮೆ ಜನಕ್ಕೆ ದಕ್ಕಿರ್ಬೋದು. ಅದರಲ್ಲಿ ಒಬ್ಬರು ಬೀಚಿ. ಅವ್ರ ಹೆಸರುಗಳು ಕೂಡ ಎಷ್ಟು ಚೆನ್ನಾಗಿರ್ತಾರೆ. ನೀವು ಯಾವುದೇ ಒಂದು ಪುಸ್ತಕ ತೆಗೆದು ನೋಡಿ, ನೀವು ಲೈಬ್ರರಿ, ಇವಾಗ ಹಿಂದ್ಗಡೆ ಲೈಬ್ರರಿ ಇದೆ, ಅಥವಾ ನೀವು ನಿಮ್ಮನೆ ಪುಸ್ತಕದಲ್ಲಿ ಯಾರಾದರೂ ಬಂದು ನಿಮ್ಮ ಮನೆಗೆ ಇದು ನೋಡಿ ನಮ್ಮದು ಲೈಬ್ರರಿ ಬನ್ನಿ, ಇದು ನಮ್ಮ ತಂದೆ ನಮ್ಮ ತಾತ ಎಲ್ಲ ಮಾಡಿಟ್ಟಿದ್ದು ಇಷ್ಟೊಂದು ಬುಕ್ಸ್ ಇದೆ ಅಂದಾಗ, ಯಾರ ಆಗಂತಕರು ಬಂದಾಗ ಶೆಲ್ಫ್ ಮೇಲೆ ಕೈ ಆಡಿಸ್ತಾ ಇರ್ತಾರಲ್ಲ, ಅವರಿಗೆ ಇಷ್ಟ ಆಗುವಂಥ ಸಬ್ಜೆಕ್ಟನ್ನು ನೋಡೋದಕ್ಕಿಂತ ಮುಂಚೆ ಯಾವುದು ಟೈಟಲ್ ಚೆನ್ನಾಗಿದೆಯೋ ಅದನ್ನು ತಗೊಂಡು ನೋಡ್ತಾರೆ ಅಲ್ವಾ? ಇದು ಸಾಮಾನ್ಯ ಸೈಕಾಲಜಿ. ಅದೇ ಥರ ಬೀಚಿಯ 33 ಕಾದಂಬರಿಗಳಲ್ಲಿ ಕೆಲವು ಮಾತ್ರ ನಾವು ಸ್ವಲ್ಪ ಟೈಟಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಉದಾಹರಣೆಗೆ ಟೈಟ್ಲ್ ಹೇಳಿದ ತಕ್ಷಣ ಪುಸ್ತಕ ತೊಗೋಬೇಕು ಅನಿಸುತ್ತೆ, ನೋಡಬೇಕು ಅಂತ. ಸತಿ ಸೂಳೆ ಹೆಂಗಂತೀರ ಅದಕ್ಕೆ? ಸತಿ ಮತ್ತು ಸೂಳೆ ಎರಡು ಕಾಂಟ್ರಡಿಕ್ಟ್ರಿ. ಸತಿ ಸೂಳೆ ಈ ಥರ ಒಂದು ಕಾದಂಬರಿ ಬರೆದಿದ್ದಾರೆ ಬೀಚಿ. ಬೀಚಿಯ ಮಗ ಒಬ್ಬ ಹುಡುಗ ಇದ್ದ, ಕಾಲೇಜ್ ಹುಡುಗ. ಅವನು ಸ್ವಲ್ಪ ಸಾಹಿತ್ಯ ಗೀತ್ಯ, ಕನ್ನಡ ಸಾಹಿತ್ಯ ಎಲ್ಲ ಓದ್ತಾ ಇದ್ದ. ಈಗಿನ ಕಾಲದ ಹುಡುಗರು ಇಂಗ್ಲೀಷ್ನಲ್ಲಿ ಓದೋ ಥರ ಅಲ್ಲದೆ ಕನ್ನಡ ಸಾಹಿತ್ಯ ಓದ್ತಾ ಇದ್ದ. ಅವನು ಮಾ ರಾಮಮೂರ್ತಿಯವರ ಫ್ಯಾನ್. ಮಾ ರಾಮಮೂರ್ತಿ ಯಾರು ನಿಮಗೆಲ್ಲ ಗೊತ್ತು, ಕನ್ನಡದ ಚಳುವಳಿಗಾರರು. ಕರ್ನಾಟಕ ಸಂಯುಕ್ತ ರಂಗ ಅಂತ ಅನಾಕರು, ಆ 4 ಜನ ದಿಗ್ಗಜರು. ಅನಾಕರು, ಬೀಚಿ, ನಾಡಿಗೇರಿ ಕೃಷ್ಣರಾಯ ಮತ್ತು ಮಾ ರಾಮಮೂರ್ತಿ. ಮಾ ರಾಮಮೂರ್ತಿ ಅವರು ಪತ್ತೇದಾರಿ ಕಾದಂಬರಿಗಳು ಬರೆಯೋದ್ರಲ್ಲಿ ಎಕ್ಸ್ಪರ್ಟ್. ಈ ಬೀಚಿ ಮಗ ಈ ಪತ್ತೇದಾರಿ ಕಾದಂಬರಿಗಳು ಓದೋದ್ರಲ್ಲಿ ಭಾಳ ಆಸಕ್ತಿ ಅವನಿಗೆ. ಎಲ್ಲ ಇದನ್ನು ಡಿಟೆಕ್ಟಿವ್ ನಾವೆಲ್ಸ್ ಹಿಂಗೆ ಇಟ್ಕೊಂಡು ಹುಡುಗರಿಗೆಲ್ಲ ಜೇಮ್ಸ್ ಬಾಂಡ್ ನಮ್ಮ ಕಾಲದಲ್ಲಿ ಬಂದಂಗೆ, ಜೇಮ್ಸ್ ಬಾಂಡ್ ಸಿನಿಮಾಗಳಿದ್ದಂಗೆ. ಇವನು ಅವ್ರ ಅಪ್ಪಂದು ಆ ಥರ ಬಂದು ಒಂದು ಸಲ ಬೀಚಿನ ಕೇಳ್ದ, ಅಪ್ಪ ಏನಪ್ಪ ನೀನು ಸುಮ್ಮನೆ ಅದು ತಿಮ್ಮಂದು ಅದು ಇದು ಗಂಡ ಹೆಂಡ್ತಿ ಆಫೀಸು ಈ ಥರ ಜೋಕ್ಗಳು ಹಿಂಗೆಲ್ಲ ಮಾಡ್ಕೊಂಡಿರ್ತೀಯ ನೀನು? ನೋಡು ರಾಮಮೂರ್ತಿ ಅವರು ಬರೀತಾರೆ ಡಿಟೆಕ್ಟಿವ್ ನಾವೆಲ್, ಆ ಥರ ಒಂದು ಡಿಟೆಕ್ಟಿವ್ ಕಾದಂಬರಿ ಬರೆಯೋಕ್ಕೆ ನಿನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟ.
ಯಾಕಾಗಲ್ಲ ಅಂತ ಒಂದು ಕಾದಂಬರಿ ಬರೆದ್ರು, ಸಸ್ಪೆನ್ಸ್ ಕಾದಂಬರಿ. ಆ ಕಾದಂಬರಿ ಹೆಸರೇ ನೋಡಿ ಎಷ್ಟು ಚೆನ್ನಾಗಿದೆ, ಡಿಟೆಕ್ಟಿವ್ ನಾವೆಲ್. ಟೈಟ್ಲ್ ಏನು ಗೊತ್ತಾ ಕಾದಂಬರಿದು? ಸತ್ತವನು ಎದ್ದು ಬಂದಾಗ. ಸಾಕಲ್ಲ ಇಷ್ಟೇ ಸಸ್ಪೆನ್ಸು. ಸತ್ತವನು ಎದ್ದು ಬಂದಾಗ ಹಿಂಗೆ ಈ ನೋಡಿದ ತಕ್ಷಣ ಇದನ್ನು ತೆಗೆದು ನೋಡಬೇಕು ಅನಿಸುತ್ತೆ. ಆದರೆ ಬೀಚಿ ಅದರೊಳಗೆ ಸಮಾಧಾನ, ನನ್ನ ಮಗನಿಗೆ ಸಮಾಧಾನ ಆಯಿತೋ ಇಲ್ವೋ, ನನಗೂ ಅಷ್ಟೊಂದೇನಿಲ್ಲ. ಯಾಕೆ ಅಂದರೆ ಇದು ನಾನು ಡಿಟೆಕ್ಟಿವ್ ಕಾದಂಬರಿ ಬರೆಯೋಕ್ಕೆ ಹೋಗಿ ಡಿಫೆಕ್ಟಿವ್ ಕಾದಂಬರಿ ಬರೆದೆ ಅಂತ ಅವರೇ ತಮಾಷೆಗೆ ಮಾಡ್ಕೊಂಡಿದ್ದಾರೆ. ಇದು ಸತ್ತವನು ಎದ್ದು ಬಂದಾಗ ಅನ್ನೋ ಟೈಟ್ಲು. ನನಗೊಂದು ಆಶ್ಚರ್ಯ, ಬೀಚಿ ಕಾದಂಬರಿದು ಒಂದಿದೆ. ಅದ್ರ ಹೆಸರೇನು ಅಂದರೆ ಕಾಣದ ಸುಂದರಿ ಅಂತ. ಇದರಲ್ಲಿ ಆಶ್ಚರ್ಯ ಏನಿದೆ ಅಂತ ನೀವು ಕೇಳ್ಬೋದು. ಅಲ್ಲ ಸಾಮ್, ಈ ಸುಂದರಿ ಅನ್ಬೇಕಾದ್ರೆ ಹೇಗೆ ಗೊತ್ತಾಗುತ್ತೆ ಸುಂದರಿ ಅನ್ನೋದು? ಅದಕ್ಕೆ ಮುಟ್ಟು ನೋಡಿದ್ರೆ ಗೊತ್ತಾಗಬೇಕು ಅಂತನ. ಕಾಣದ ಸುಂದರಿ ಅಂದರೆ ಸುಂದರಿ ಅನ್ನಿಸ್ಬೇಕಾದ್ರೆ ಅವಳು ಕಣ್ಣಿಗೆ ಕಾಣಿಸ್ಬೇಕು ತಾನೆ, ಆದರೆ ಕಣ್ಣಿಗೆ ಕಾಣಿಸಲ್ಲ, ಬಟ್ ಸ್ಟಿಲ್ ಅವಳು ಸುಂದರಿ. ಎಂಥ ಸಸ್ಪೆನ್ಸ್ ಕತೆ ಗೊತ್ತಾ ಇದು? ಕಾಣದ ಸುಂದರಿ ಅನ್ನೋದು ಕತೆ ನಡೆಯೋದೇ ಎಲ್ಲಿ ಅಂದರೆ ಒಂದು ಸ್ಮಶಾನದಲ್ಲಿ ಕಾದಂಬರಿ ನಡೆಯುತ್ತೆ. ಕಾದಂಬರಿನಲ್ಲಿ ಅಲ್ಲಿ ಈ ಬೀಚಿ ಕಾದಂಬರಿಕಾರ ಮತ್ತು ಕಾಣದ ಸುಂದರಿ. ಆ ಕಾಣದ ಸುಂದರಿ ಯಾರು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಭಾಳ ಅದ್ಭುತ ಸಸ್ಪೆನ್ಸ್ ಕತೆ ಅದು. ಸಸ್ಪೆನ್ಸ್ ಕತೆ. ಆ ಸುಂದರಿ ಯಾರು, ಈ ರೈಟರ್ ಏನು, ಅವರಿಬ್ಬರಿಗೆ ಹೇಗೆ ಸ್ಫೂರ್ತಿ ಆಯಿತು ಅನ್ನೋದನ್ನು ಭಾಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಕಾಣದ ಸುಂದರಿ ಅನ್ನೋದ್ರೊಳಗೆ. ಇನ್ನೊಂದು ಆಶ್ಚರ್ಯ ಏನು, ನಿಮಗೆ ರಾಮಾಯಣ ಗೊತ್ತು. ಆ ರಾಮಾಯಣದಲ್ಲಿ ಸೀತೆ ಆಸೆ ಪಟ್ಲು. ಯಾವುದಕ್ಕೆ ಆಸೆ ಪಟ್ಲು? ಜಿಂಕೆಗೆ ಆಸೆ ಪಟ್ಲು. ಯಾವ ಥರ ಜಿಂಕೆ? ಬಂಗಾರದ ಜಿಂಕೆ. ಸಿನಿಮಾನು ಬಂದಿತ್ತಲ್ಲ, ಬಂಗಾರದ ಜಿಂಕೆ. ಬೀಚಿ ಬರೀತಾರೆ ಬಂಗಾರದ ಕತ್ತೆ ಅಂತ. ಹೆಂಗಿದೆ ನೋಡಿ ಆಶ್ಚರ್ಯ. ಈ ಬಂಗಾರದ ಕತ್ತೆ ಅಂತ ನೋಡಿದ ತಕ್ಷಣ ಕತ್ತೆ ಅಂದ್ರೇ ಒಂಥರ ಯೂಸ್ಲೆಸ್ ಪ್ರಾಣಿ, ಬಂಗಾರದ ಕತ್ತೆ ಅಂದರೆ ಹೆಂಗೆ ಅನ್ನೋದು ಭಾಳ ಚೆನ್ನಾಗಿ. ಇನ್ನೊಂದು ಕಾದಂಬರಿ ಟೈಟ್ಲು ಭಾಳ ಅದ್ಭುತ, ಬ್ರಹ್ಮಚಾರಿಯ ಮಗ. ಹೆಂಗೆ ಸಾಧ್ಯ? ಬ್ರಹ್ಮಚಾರಿಯ ಮಗ. ನೀವು ಈ ಪುಸ್ತಕ ತೆಗೆದು ನೋಡಿದ್ರೆ ಮೊದಲನೇ ಡೈಲಾಗ್ ಏನು ಗೊತ್ತಾ? ನಾನು ಬ್ರಹ್ಮಚಾರಿ, ನಮ್ಮ ಅಪ್ಪ ಬ್ರಹ್ಮಚಾರಿ, ನಮ್ಮ ತಾತ ಬ್ರಹ್ಮಚಾರಿ, ನಮ್ಮ ವಂಶ ಎಲ್ಲ ಬ್ರಹ್ಮಚಾರಿ ವಂಶ ಅಂತ ಸ್ಟಾರ್ಟ್ ಮಾಡ್ತಾರೆ ಬೀಚಿ. ಆದರೆ ಇದನ್ನು ತಮಾಷೆಗೆ ಹೇಳೋದಲ್ಲದೆ ಅದನ್ನು ಇಡೀ ಕಾದಂಬರಿನಲ್ಲಿ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದು ಜೋಕಿಗೋಸ್ಕರ ಜೋಕ್ ಅಲ್ಲ, ಆದರೆ ಅದಕ್ಕೇನೋ ಹಿಂದೆ ಒಂದಿರಬೇಕು. ಆದರೂ ಬೀಚಿ ಸ್ವಲ್ಪ ಜಾಸ್ತಿನೇ ಜೋಕುಗಳಿಗೆ ನನಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ ಅಂತ ಹೇಳ್ಕೊಂಡಿದ್ದಾರೆ. ಐ ಕ್ಯಾನ್ ಲೂಸ್ ಎ ಫ್ರೆಂಡ್ ಬಟ್ ಐ ಕ್ಯಾನಾಟ್ ಲೂಸ್ ಎ ಜೋಕ್ ಅಂತ ಹೇಳಿರ್ಬೋದು. ಬಟ್ ಕಾದಂಬರಿಗಳೆಲ್ಲ ಕೆಲಸ ಮಾಡಿಲ್ಲ ಅವರು. ಕಾದಂಬರಿಗಳೆಲ್ಲ ಕೆಲಸ ಮಾಡಿಲ್ಲ. ಬ್ರಹ್ಮಚಾರಿಯ ಮಗ ಆಯಿತು. ಮುರಿದ ಬೊಂಬೆ ಅಂತ ಒಂದು, ಈ ಹಳೇದು ಒಂದು ಸಿನಿಮಾ, ಹಿಂದಿ ಸಿನಿಮಾ ಬಂದಿತ್ತು. ಚುನ್ ಚುನ್ ಕರ್ಕೆ ಲಾಯೆ ಚಿಡಿಯಾ ದಾನ್ ಬಿದಾನ ಲಾಯೆ ಚಿಡಿಯಾ ಅಂತ ಒಂದು ಹಾಡು. ಒಂದು ಸರ್ಕಸ್ ಕಂಪನಿ, ಸರ್ಕಸ್ಸು ನಡೀತಾ ಇದೆ. ಅಲ್ಲಿ ಚೀಫ್ ಗೆಸ್ಟ್ಗಳೆಲ್ಲ ಬರ್ತಾರೆ, ರಾಜಕಾರಣಿಗಳು, ಮಂತ್ರಿಗಳು. ಕಾರಿಂದ ಇಳಿದು ದಬ್ 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 ಅಂತ ಒಬ್ಬೊಬ್ಬರೇ ಇಳಿದು, ಅವತ್ತೇನೋ ಇನಾಗ್ರೇಷನ್ನೋ ಅಥವಾ 1 ವರ್ಷ ಆಯಿತೋ 100ನೇ ಶೋನೋ ಏನೋ ಗೊತ್ತಿಲ್ಲ, ಎಲ್ಲ ಚೀಫ್ ಗೆಸ್ಟ್ಗಳನ್ನ ಕರೀತಾರೆ ಇದರೊಳಗೆ. ಮುರಿದ ಬೊಂಬೆ ಅಂತ ಭಾಳ ಇಂಟ್ರೆಸ್ಟಿಂಗ್ ಕತೆ ಅದು. ಅದ್ರ ಕರೆದಾಗ ಒಬ್ಬೊಬ್ಬರೇ ರಾಜಕಾರಣಿಗಳು ಬರ್ತಾ ಇರ್ತಾರಲ್ಲ, ಆವಾಗ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ನಲ್ಲಿ ಹಾಡು ಬರ್ತಾ ಇರತ್ತಂತೆ ರೆಕಾರ್ಡ್ನಲ್ಲಿ, ಚೋರ್ ಬಿ ಆಯ, ಚೂಹಾ ಬಿ ಆಯ, ಬಂದರ್ ಬಿ ಆಯ, ಶೇರ್ ಬಿ ಆಯ ಅಂತ. ಅಂದರೆ ರಾಜಕಾರಣಿಗಳು ಎಂತಾದ್ರು ಅಂತ. ಅದಕ್ಕೆ ಸರಿಯಾಗಿ ಬೀಚಿ ಹೆಂಗೆ ಬರೀತಾರೆ ಹೇಳೋದಲ್ಲದೆ. ಈ ಮುರಿದ ಬೊಂಬೆನಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಏನಪ್ಪ ಅಂದರೆ, ಇದರಲ್ಲಿ ಬೀಚಿನೇ ಒಂದು ಪಾತ್ರ ಬರುತ್ತೆ. ಅಲ್ಲೊಂದು ಬೊಂಬೆ, ಈ ಮಾತಾಡುವ ಬೊಂಬೆ ಆ ಥರ ಎಲ್ಲ ಇರುತ್ತಲ್ಲ, ಈ ಬೊಂಬೆ ಇವ್ರನ್ನ ಕೇಳುತ್ತೆ, ಸ್ವಾಮಿ ನಿಮ್ಮ ಹೆಸರೇನು ಸರ್ ಅಂತ. ಆವಾಗ ಇವ್ರು ಹೇಳ್ತಾರೆ, ನನ್ನ ಹೆಸರು ಬೀಚಿ ಅಂತ. ತಕ್ಷಣ ಬೊಂಬೆ ಏನು ಹೇಳುತ್ತೆ ಗೊತ್ತಾ? ಏನು ಸರ್ ಛೀ ಥೂ ಅಂತೆಲ್ಲ ಹೆಸರಿಟ್ಕೊಳ್ತೀರ, ನಾಚಿಕೆ ಆಗಲ್ವ ನಿಮಗೆ ಅಂತ. ಇಲ್ಲಿ ನೋಡಿ ಆಶ್ಚರ್ಯ, ಬೀಚಿ ಅಂದರೆ ಈ ಬೀಚಿ ಅನ್ನೋದು ಹೆಂಗೆ ಭಾಳ ಅದ್ಭುತ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸತ್ತೋ ಏನೋ ಗೊತ್ತಿಲ್ಲ, ಕನ್ನಡದಲ್ಲಿ ಬಿ ಅಂತಿದೆ, ಇಂಗ್ಲೀಷ್ನಲ್ಲಿ ಚಿ ಅಂತ, ಇಂಗ್ಲೀಷ್ನಲ್ಲಿ CHI ಅಂತಿದೆ. ಇದು ಹೆಂಗೆ ಇದು ಕುತೂಹಲ ನಿಮಗೆ. ನಾವು ಈ ಇದನ್ನು ಎಪಿಸೋಡ್ಗಳು ಸ್ಟಾರ್ಟ್ ಮಾಡಿದ್ದೇ ಸಂದರ್ಶನದಿಂದ ಅಲ್ವಾ? ನೆನಪಿದೆ, ಸಂದರ್ಶನ ಅರ್ಧಕ್ಕೆ ನಿಂತಿದೆ, ಅದರಲ್ಲಿ ಬರ್ತಾ ಇರೋದು. ಅಂದರೆ ಯಾರು? ಭೀಮಸೇನ ರಾವ್, ರಾಯಸಂ ಭೀಮಸೇನ ರಾಯರು ಬೀಚಿನ ಇಂಟರ್ವ್ಯೂ ಮಾಡ್ತಾರೆ. ಅಂದರೆ ರಾಯಸಂ ಭೀಮಸೇನ ರಾವ್ ವ್ಯಕ್ತಿ, ಬೀಚಿ ಅನ್ನೋದು ಸಾಹಿತಿ. ಯಾಕೆ? ನಾನು ಆವಾಗಲೇ ಹೇಳಿದೆ, ತಾಯಿ ಮಹಾಪ್ರೀತಿ ಇರುವಂಥ ವ್ಯಕ್ತಿ. ಅವಳಿಗೆ ಪ್ರಪಂಚಕ್ಕೆಲ್ಲ ಮಹಾ ದೊಡ್ಡವನಿರ್ಬೋದು, ಊರಿಗೆ ಅರಸ ಆದರೆ ತಾಯಿಗೆ ಮಗ. ವಿಶ್ವೇಶ್ವರಯ್ಯನವರು ಒಂದ್ಸಲ ಹಿಂಗೆಲ್ಲ ಹೋದಾಗ, ವಿಶ್ವೇಶ್ವರಯ್ಯನವರು ದಿವಾನರಾಗಿ ಅವರ ಹಳ್ಳಿನಲ್ಲಿ ಮುದ್ದೇನಹಳ್ಳಿಗೆ ಒಂದ್ಸಲ ಹೋದ್ರಂತೆ. ಅಲ್ಲಿರೋ ಹಳೇ ಕಾಲದ ಮುದುಕರು ಅವ್ರನ್ನ ಎತ್ತಾಡಿಸಿದವರು, ತಾತ ದಿವಾನ್ ಆಗಿದ್ದೀನಿ, ಆಶೀರ್ವಾದಂ ಚೇಯಂಡ ಅಂತೇನೋ ಅಂದ್ರಂಥವ್ರು. ದಿವಾನ್ ಐಪೋತೇಮ್ರ ಮುಂಡ ಕೊಡ್ಕ ಅಂದ್ರಂಥವ್ರು. ಅಂದರೆ
ಅವರಿಗೆ ಅದು ಸಲಿಗೆ, ತಾಯಿಗೆ ಸಲಿಗೆ. ರಾಯಸಂ ಭೀಮಸೇನ ರಾವ್ ಅಂತ ತಾಯಿ ಕರೀತಾಳೆ. ಪ್ರೀತಿಯಿಂದ ಮಗು ಬೀಚಿ ಅಂತ ಕರೆದ್ರು ತಾಯಿ. ಅದನ್ನೇ ಸಾಹಿತ್ಯ ಅಂತ ಇಟ್ಕೊಂಡ್ರು, ಅದನ್ನೇ ಕಾವ್ಯನಾಮ ಅಂತ ಇಟ್ಕೊಂಡ್ರು. ಜೊತೆಗೆ ನಾನು ಆಗಲೇ ಹೇಳಿದೆ, ಐ ಆಲ್ವೇಸ್ ರೀಡ್ ಇನ್ ಇಂಗ್ಲೀಷ್, ಐ ಆಲ್ವೇಸ್ ರೀಡ್ ಇನ್ ಕನ್ನಡ. ಆದ್ರೂ ಕನ್ನಡ ನನಗೆ ಮೊದಲು, ತದನಂತರ ಇಂಗ್ಲೀಷು ಅನ್ನೋದಕ್ಕೋಸ್ಕರನೇ ಕನ್ನಡದಲ್ಲಿ ಬಿ ಅನ್ನೋದು ಕನ್ನಡ, ಆಮೇಲೆ ಚಿ ಅನ್ನೋದು ಇಂಗ್ಲೀಷು, ಬೇರೆ ಬೇರೆ. ಇದು ಮುರಿದ ಗೊಂಬೆ ಅನ್ನೋದ್ರೊಳಗೆ ಸಕ್ಕರೆ ಮೂಟೆ ಅಂತ ಒಂದು ಕಾದಂಬರಿ ಇದೆ. ಅಂದರೆ ಸಕ್ಕರೆ ಮೂಟೆ ಅಂದರೆ ನಮಗೆ ಸಕ್ಕರೆ ಅನ್ನೋದು ಸ್ವೀಟ್ ಭಾಳ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ ಅಂದ ಮಾತ್ರಕ್ಕೆ ಸಿಕ್ಕಾಪಟ್ಟೆ ತಿಂದುಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಬೀಚಿ ಅತಿ ಸರ್ವತ್ರ ವರ್ಜಯೇತ್. ನಿಮಗೆ ಈ ವಿಷಯದಲ್ಲಿ ಸ್ವಲ್ಪ ಬೀಚಿದೆ ಆ ಕಡೆ ಇಟ್ಕೊಂಡು ಒಂದು ಸಣ್ಣ ಘಟನೆ ಹೇಳಬೇಕು ನಿಮಗೆ. ನಮ್ಮ ಸ್ನೇಹಿತರೊಬ್ಬರು ಸೇಟು ಇದ್ದಾರೆ. ಅವರು ಈ ಕಾಂತಿ ಸ್ವೀಟ್ ಮಿಟ್ ಸ್ಟಾಲ್ ಅಂತ ಯಾವುದೋ ಒಂದು ಅಂಗಡಿ, ಅದ್ರ ಪಕ್ಕದಲ್ಲಿ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ. ನಾನು ಆವಾಗ ಆ ಕಡೆ ಹೋದಾಗೆಲ್ಲ ಅವ್ರು ಮಾತಾಡ್ಸ್ಕೊಂಡು ಹೋದರೆ ಆ ಸ್ವೀಟ್ ಮಿಟ್ ಸ್ಟಾಲಿಂದ ಸಿಕ್ಕಾಪಟ್ಟೆ ಸ್ವೀಟ್ಗಳು ನನಗೂ ತರಿಸ್ಕೊಡ್ತಾಯಿದ್ರು. ಅವರು ಸಿಕ್ಕಾಪಟ್ಟೆ ಸ್ವೀಟ್ಗಳು ತಿನ್ನೋರು, ಭಾಳ ಸ್ವೀಟ್. ಇನ್ನು 41 ವರ್ಷ ಅವರಿಗೆ, 41 ಬರೀ ಸ್ವೀಟ್ಗಳು ತಿನ್ನೋದು, ಎಲ್ಲ ತಿಂತಾ ಇರೋದು. ಒಂದು ಸಲ ಏನೋ ಸ್ವಲ್ಪ ಸುಸ್ತಾದರೂ, ತಲೆ ತಿರುಗಿ ಏನೋ ಬಿದ್ದರು. ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿದ್ರು. ಡಾಕ್ಟ್ರ್ ಹೇಳಿದ್ರಂತೆ, ಓ ಶೆಡ್ಜಿ, ನಿಮಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾಯಿದೆ, ಈಗಲಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಪಥ್ಯ. ನೀವು ಕಾಫಿ ಟೀ ಎಷ್ಟು ಕುಡಿತೀರಾ? ಕಾಫಿ ಎಷ್ಟು ಕುಡಿತೀರಾ ದಿನಕ್ಕೆ? ಒಂದು 12 ಕಪ್ ಆಗುತ್ತೆ. 12 ಕಪ್ಪು. 1 ಕಪ್ಪಿಗೆ 2 ಚಮಚ ಕಾಫಿ ಆದರೆ ದಿನಕ್ಕೆ 24 ಚಮಚ ಸಕ್ಕರೆ ನಿಮ್ಮ ಒಳಗಡೆ ಹೋಗುತ್ತೆ. ಅದಕ್ಕೆ ಪ್ರಾಬ್ಲಮ್ ಆಗೋದು. ನಾಳೆಯಿಂದ ನೀವು 12 ಕಪ್ ಕಾಫಿ ಕುಡೀರಿ, ಅದು ಬಿಟ್ಬಿಡಿ, ಅದು ಬೇರೆ ವಿಷಯ. ಬಟ್ ಕಾಫಿಗೆ ಸಕ್ಕರೆ ಹಾಕ್ಕೋಬಾರ್ದು, ಮೊದಲನೇ ಅಡ್ವೈಸ್. ಸರಿ ಡಾಕ್ಟ್ರೆ, ನಾನು ಅದು ಫಾಲೋ ಮಾಡ್ತೀನಿ ಅಂದರು. ಮಾರನೇ ದಿವಸ ನಾನು ಅವ್ರ ಅಂಗಡಿಗೆ ಇನ್ಯಾವುದಕ್ಕೋ ಹೋದೆ. ಬನ್ನಿ, ಭಾಳ ದಿವಸ ಆಯಿತು ಬಂತು ಅಂದರು. ಹೊರಗಡೆ ಕಾಂತಿ ಸ್ವೀಟ್ ಮಿಟ್ ಸ್ಟಾಲ್ ಕರ್ಕೊಂಡೋಗಿ ಎಲ್ಲ 2 ಪ್ಲೇಟು, ಎಲ್ಲ ರಸಗುಲ್ಲ, ಬಾಸುಂದಿ, ಮೈಸೂರು ಪಾಕು, ಚಂಪಾಕಲಿ, ಅನಾರ್ಕಲಿ ಏನೇನಿದೆಯೋ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಸಪ್ಲೈಯರ್ಗೆ ಹೇಳ್ತಾರೆ, ನೋಡಪ್ಪ ಒಂದು ಶುಗರ್ಲೆಸ್ ಕಾಫಿ ಅಂತ. ಕಾಫಿಗೆ ಮಾತ್ರ ಶುಗರ್ಲೆಸ್ ಅಂತೆ. ಈ ಥರ ಸಕ್ಕರೆ ಮೂಟೆ ಅನ್ನೋದನ್ನು ಬೀಚಿದಲ್ಲ ಇದು. ಆ ಸಕ್ಕರೆ ಮೂಟೆ ಅನ್ನೋದ್ರಲ್ಲಿ ಅತಿ ಆಗಬಾರ್ದು. ನಮ್ಮ ಸ್ನೇಹಿತರು ಇನ್ನೊಬ್ರು ಇದ್ದರು, ಡಯಾಬಿಟೀಸ್, ಪಾಪ ಭಾಳ ಕಷ್ಟ ಅವ್ರಿಗೆ. ಅವ್ರಿಗೆ ಒಂದು ಸಲ ಈ ಕೇನೋಲ ಅಂತ ಅಂಗಡಿ ಇದೆಯಲ್ಲ, ಕೇನೋಲ ಕಬ್ಬಿನ ಜ್ಯೂಸು, ಅದನ್ನು ಕುಡಿಯೋಕ್ಕೆ ಕರ್ಕೊಂಡೋಗ್ಬಿಟ್ಟು, ನಿಮ್ಗೆ ಯಾವುದಿಷ್ಟ, ಶುಂಠಿದ ಬೆಳ್ಳುಳ್ಳಿದ ಯಾವುದು ಅಂದರು. ನಾನು ಶುದ್ಧ ಶುಂಠಿ ಇರಲಿ ನನಗೆ ಅಂದೆ. ಸರಿ, ಅವ್ನಿಗೆ ಆರ್ಡ್ರ್ ಮಾಡಿದ್ರು. ಅವರು ಇಟ್ಕೊಂಡು, ನೋಡಪ್ಪ 2 ಕೇನ್ ಜ್ಯೂಸ್ ಕೊಡು, ಅದರಲ್ಲಿ 1 ಶುಗರ್ ಕೇನ್ ಜ್ಯೂಸು. ಈ ಥರ ಬೀಚಿ ಹೇಳ್ತಾರೆ, ಸಕ್ಕರೆ ಮೂಟೆ ಅತಿ ಸರ್ವತ್ರ ವರ್ಜಯೇತ್. ಮೂಟೆ ಸಕ್ಕರೆ ಇದೆ ಅಂದ ಮಾತ್ರಕ್ಕೆ ಹೋಗ್ತಾ ಬರ್ತಾ ಅದನ್ನೆಲ್ಲ ತಿನ್ನಬಾರ್ದು ಅನ್ನೋದಕ್ಕೋಸ್ಕರ. ಇನ್ನೊಂದು ಭಾಳ ಬೀಚಿ ಹೇಳೋದು ಈ ಕಾದಂಬರಿ, ಬಿತ್ತಿದ್ದೇ ಬೇವು. ಅಂದರೆ ಏನು? ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ, ನಾವು ಓದಲ್ಲ, ಬಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕು. ನಮ್ಗೆ ಇಂಟೆಲಿಜೆನ್ಸ್ ಇಲ್ಲ, ಒಳ್ಳೆ ಕೆಲಸ ಸಿಗಬೇಕು. ಆಮೇಲೆ ನನಗೆ ಆರೋಗ್ಯ ಸರಿ ಇಲ್ಲ, ಆದರೆ ಯಾವಾಗಲೂ 100 ವರ್ಷ ಬದುಕಬೇಕು. ಆದರೆ ನಾವು ಯಾವುದನ್ನು ಹಾಕ್ತೀವೋ ಬಿತ್ತಿದ್ದೇ ಬೇವು, ಬಟ್ ಎಕ್ಸ್ಪೆಕ್ಟ್ ಮಾಡೋದು ಮಾತ್ರ ಮಾವು. ಅದೆಂಗಾಗತ್ತೆ? ಬೀಚಿಗೆ ಹೇಳ್ತಾರೆ, ಬಿತ್ತಿದ್ದೇ ಬೇವು. ಈ ಥರ ಕಾದಂಬರಿಗಳು. ಕಮಲೆಯ ಓಲೆಗಳು ಅಂತ ಒಂದು ಭಾಳ ಇಂಟ್ರೆಸ್ಟಿಂಗ್ ಪುಸ್ತಕಗಳಿದೆ. ಅದರಲ್ಲಿ ಬರೀ ಲೆಟರ್ಗಳನ್ನೇ ಸೇರಿರುವಂಥ ಒಂದು ಪುಸ್ತಕಗಳು. ಜೊತೆಗೆ ಬೆಳ್ಳಿ ಪತ್ರಗಳು ಅಂತ, ಆ ಪತ್ರಗಳು ಲೆಟರ್ಗಳನ್ನೇ ಸೇರಿಸ್ಕೊಂಡು ಒಂದು ಕಾದಂಬರಿ ಮಾಡೋಕ್ಕಾಗತ್ತಾ? ಏನು ಚೆನ್ನಾಗಿ ನೋಡಿ. ಅದಕ್ಕೆ ಬೀಚಿ ನಮ್ಗೆ ಯಾವತ್ತು ಭಾಳ ಗ್ರೇಟ್ ಅಂತ ಹೇಳೋದು. 1918 ತೀರ್ಕೊಂಡಿದ್ದು ಬೀಚಿ ಇವತ್ತು ನಮಗೆ ಪ್ರಸ್ತುತ ಆಗ್ತಾರೆ. ಯಾಕೆ ಅಂತಂದರೆ ವೈವಿಧ್ಯತೆ. ಯಾವುದೇ ಸಾಹಿತ್ಯ ತಗೊಳ್ಳಿ, ಒಂದೇ ಸಾಹಿತ್ಯ ಪ್ರಕಾರನ ಇಟ್ಕೊಂಡು ಹಿಂಗೆ ಮಾಡ್ತಾಯಿದ್ರೆ ಭಾಳ ಬೇಜಾರಾಗ್ಬಿಡುತ್ತೆ, ಒಂದೇ ಸಾಹಿತ್ಯ. ಸೊ ಬೀಚಿನಲ್ಲಿ ವೈವಿಧ್ಯತೆ. ಒಬ್ಬ ಹಾಸ್ಯ ಸಾಹಿತಿ ತಿಮ್ಮನಂಥ ಒಬ್ಬ ಪಾತ್ರನ ಕ್ರಿಯೇಟ್ ಮಾಡಿ ಜೋಕಗಳು ಬರೆಯುವಂಥ ಒಂದು ಹಾಸ್ಯ ಸಾಹಿತಿ, ತಿಮ್ಮನ ತಲೆ ಅಂತ ಬರೀ ಜೋಕಗಳ ಪುಸ್ತಕ ಬರೆಯುವಂಥ ಸಾಹಿತಿ ಭಾಳ ದೊಡ್ಡ ಕಾದಂಬರಿಗಳನ್ನೆಲ್ಲ ಬರೀತಾರೆ. ಅಂದರೆ ಕಾಮಣ್ಣ ಅಂತ ಭಾಳ ದಪ್ಪ ಪುಸ್ತಕ ಅದು. ಈ ಸ್ಪೆಲ್ಲಿಂಗ್ ಭಾಳ ಚೆನ್ನಾಗಿದೆ. K-M-0. ನಾನು ಹೋದ ಸಲ ಹೇಳ್ದಂಗೆ ಕಾಮಣ್ಣ. ಸುಬ್ಬಿ ಅಂತ ಇನ್ನೊಬ್ಳು ಒಂದು ಕ್ಯಾರೆಕ್ಟ್ರು. ಆಟೋ ಅಂತ ಬಡ ಜನಗಳು ಆಟೋ ಅಂತ. ಈ ಥರ 33 ಕಾದಂಬರಿಗಳಲ್ಲಿ ಒಂದೊಂದರಲ್ಲಿ ಒಂದೊಂದು. ಖಾದಿ ಸೀರೆ. ಈ ಖಾದಿ ಅಂದಾಗ ಬೀಚಿ ಒಂದು ಕಡೆ ಬರುತ್ತೆ, ಭಾಳ ಚೆನ್ನಾಗಿದೆ. ಈ ಅಂಗಡಿಗಳು ಇದರೊಳಗೆಲ್ಲ ಬೋರ್ಡ್ಗಳಿರುತ್ತಲ್ಲ, ಈ ಬೋರ್ಡ್ಗಳು ಯಾರ್ಯಾರೋ ಬರೀತಾರೆ, ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡನೋ ಟ್ರಾನ್ಸ್ಲೇಷನ್ನೋ ಯಾವುದೋ ಒಂದು. ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಡ್ತಾರೆ. ಮೊನ್ನೆ ನಮ್ಮ ಮನೆ ಹತ್ರ ಒಂದು ಕಡೆ ಅಂಗಡಿನಲ್ಲಿ ಒಬ್ಬ ಈ ಆಲ್ಟ್ರೇಷನ್ ಟೈಲರ್ಗಳು ಅಂತಿದೆಯಲ್ಲ, ನಾನು ನಮ್ಮ ಸ್ನೇಹಿತರು ಹೋಗ್ತಾ ಇದ್ವಿ. ಈ ಆಲ್ಟ್ರೇಷನ್ ಟೈಲರು ಇದೇನೋ ಒಂದು ಸ್ವಲ್ಪ ಹಿಂಗೆ ಲೂಸ್ ಆಗಿದೆ, ಇದನ್ನು ಟೈಟ್ ಮಾಡಿಸ್ಬೇಕು ಅಂತ ಕರ್ಕೊಂಡೋದೆ ನಮ್ಮ ಫ್ರೆಂಡು. ಆಲ್ಟ್ರೇಷನ್ ಟೈಲರ್ ಅಂತ
ಅವನ ಬೋರ್ಡ್ ಬರ್ತಿದ್ದ ಏನಂದರೆ ಸ್ಪೆಲ್ಲಿಂಗ್ ಇಂಗ್ಲೀಷ್ನಲ್ಲಿ ALTRATION ಆಲ್ಟ್ರೇಷನ್. ಕರೆಕ್ಟ್ ಆಯ್ತಲ್ಲ ಸ್ಪೆಲ್ಲಿಂಗು? ALTERA. ನಮ್ಮ ಫ್ರೆಂಡ್ ಹೇಳ್ದ ಪಕ್ಕದಲ್ಲಿ, ಇಲ್ಲ ಆಲ್ಟ್ರೇಷನ್ ಅನ್ನೋಕ್ಕೆ ಸ್ಪೆಲ್ಲಿಂಗ್ ಇದೆ, ಅದಕ್ಕೆ ಆಲ್ಟ್ರೇಷನ್ ಟೈಲರು, ಸ್ಪೆಲ್ಲಿಂಗ್ನ ಆಲ್ಟ್ರ್ ಮಾಡ್ಕೋಬೇಕು ನಾವು ಅಂತ. ಬಟ್ ಬೀಚಿ ಬರೀತಾರೆ ಒಂದು ಖಾದಿ ಭಂಡಾರ ಅಂತ ಒಂದು ಕನ್ನಡ ಬೋರ್ಡ್ ಬರೀಬೇಕು ಬೀಚಿ ಒಂದು ಆರ್ಟಿಕಲ್ನಲ್ಲಿ. ಖಾದಿ ಭಂಡಾರ ಅಂತ ಬರೆಯೋದಕ್ಕೆ ಇವನು ಸ್ಪೆಲ್ಲಿಂಗ್ ಸರಿಯಾಗಿ ಬರಲಿಲ್ವಂತೆ. ಯಾವನೋ ತಮಿಳ್ನೋ ತೆಲುಗುನೋ ಬರ್ದ. ಏನಂತ ಬರ್ದ ಅಂತ ಗೊತ್ತಾ? ಖಾದಿ ಭಂಡರು ಅಂತ. ಏನು ಕರೆಕ್ಟಾಗಿದೆ ನೋಡಿ. ಬೀಚಿ ಹೇಳ್ತಾರೆ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ, ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಖಾದಿ ಭಂಡಾರ ಅನ್ನೋಕ್ಕೆ ಖಾದಿ ಬಂಡರು, ಖಾದಿ ಸೀರೆ ಅನ್ನೋದೊಂದು ಪುಸ್ತಕ ಭಾಳ ಅದ್ಭುತ. ದಾಸಕೂಟ ಅನ್ನೋದು ಅವ್ರದ್ದು ಮೊದಲನೇ ಕಾದಂಬರಿ. ಇದು ಒಂದು ಸ್ವಲ್ಪ ಇದಾಯಿತು, ಕಾಂಟ್ರವರ್ಷಿಯಲ್. ಯಾವುದೋ ಒಂದು ಪರ್ಟಿಕ್ಯುಲರ್ ಜಾತಿನ ಅವಹೇಳನ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ನಮ್ಮಲ್ಲಿ ಭಾಳ ಜನಕ್ಕೆ ಒಂದಿದೆ ನಮ್ಮ ಸಮಾಜದಲ್ಲಿ, ಸಾಹಿತಿಗಳಾಗಲಿ ಸಾಹಿತಿ ಅಲ್ಲದೇ ಇರೋರಾಗಲಿ, ತಾವು ಬೆಳೆದು ಬಂದ ವಾತಾವರಣದಲ್ಲಿ ಯಾವ ಥರ ಇದಿರುತ್ತೋ ಡಿಫೆಕ್ಟ್ಗಳಿರುತ್ತೋ ಅದನ್ನು ಹೈಲೈಟ್ ಮಾಡೋದು. ಆದರೆ ಆವಾಗ ಏನಾಗುತ್ತೆ, ಬೇರೆಯವರೆಲ್ಲ ಬೇರೆ ಗುಂಪಿಗೆ ವಾತಾವರಣದಲ್ಲಿ ಇಲ್ಲದೇ ಇರೋರೆಲ್ಲ ಇವ್ರನ್ನ ಚೀಪಾಗಿ ನೋಡೋ ಥರ ಆಗುತ್ತೆ. ನಮಗೆ ಅದು ಗೊತ್ತಿದೆ ಅಂದ ಮಾತ್ರಕ್ಕೆ ಬೇರೆಯವರೆಲ್ಲ ಸರಿ ಅಂತ ಅಂದ್ಕೊಳ್ಳೋ ಥರ ನಾವು ಕ್ರಿಯೇಟ್ ಮಾಡಬಾರ್ದು. ನಿಮ್ಗೆ ಆ ವಾತಾವರಣ ಸರಿ ಇಲ್ಲ ಅಂದರೆ ಆ ವಾತಾವರಣದಲ್ಲಿ ಇರೋರ ಹತ್ರ ಹೇಳಬೇಕು. ಇದು ಹೇಗೆ ಅಂದರೆ, ನಮ್ಮ ಮಗ ಸರಿಯಾಗಿ ಓದಲ್ಲ, ಯಾವಾಗಲೂ ಕ್ರಿಕೆಟ್ ಆಡ್ತಾ ಇರ್ತಾನೆ, ಯಾವಾಗಲೂ ಗೋಲಿ ಆಡ್ತಾ ಇರ್ತಾನೆ, ಪೋಲಿ ಅಲಿತಾ ಇರ್ತಾನೆ ಅಂತ ಅಂದರೆ ನಾವು ಅವ್ರನ್ನ ಅಕ್ಕಪಕ್ಕದ ಮನೆಯವ್ರ ಹತ್ರ, ಬಂಧು ಬಳಗಗಳ ಹತ್ರ ನಾವು ಇವನೇನು ಸರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅವನ್ನ ಕರೆದು ಒಳಗಡೆ ಹೇಳಿ, ಮನೆಯವ್ರಿಗೆ ಹೇಳ್ತಾ ಇರ್ಬೇಕು. ಸೊ ಇದು ದಾಸಕೂಟ ಭಾಳ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಇನ್ನು ಕೆಲವು ಲೇಖನಗಳು, 33 ಕಾದಂಬರಿಗಳು ಅಂತ ಹೇಳೋದಲ್ಲ, ಇಲ್ಲಿ ಲೇಖನಗಳು ಭಾಳ ಅದ್ಭುತವಾಗಿ ಬರೆದಿದ್ದಾರೆ. 18 ಲೇಖನಗಳು. ಈ ಲೇಖನಗಳು ಜೊತೆಗೆ ಕಾವ್ಯ ಕೂಡ, ಅಂದನ ತಿಮ್ಮ ಅಂತ, ಪ್ಲಸ್ ಒಂದು ಉತ್ತರ ಭೂಪ ಅಂತ ಅದ್ಭುತ ಕಾದಂಬರಿ. ಈ ಲೇಖನಗಳದ್ದು ಮತ್ತು ಈ ಅಂದನ ತಿಮ್ಮ ಕಾವ್ಯ ಕೂಡ ಬರೀತಾರೆ. ಜೋಕಗಳು ಬರೆದಿರೋ ಬೀಚಿ, ಕಾದಂಬರಿಗಳನ್ನು ಬರೆದಿರೋ ಬೀಚಿ, ಒಂದು ಪದ್ಯಗಳ ಸಂಕಲನ ಬರೆದಿದ್ದಾರೆ ಅಂತಂದರೆ ಆಶ್ಚರ್ಯ ಅಲ್ವಾ? ಹಾಗಾಗಿ ಆ ಪದ್ಯಗಳ ಸಂಕಲನ ಯಾವುದು, ಅದರೊಳಗೆ ಹಾಸ್ಯ ಇದೆಯೋ, ಗಂಭೀರ ಇದೆಯೋ, ಅಧ್ಯಾತ್ಮ ಇದೆಯೋ, ಅದೆಲ್ಲ ಏನಿದೆ ಅನ್ನೋದನ್ನು ಮುಂದೆ ಬೀಚಿ ದರ್ಶನನ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.